ಪಾಪ ಇನ್ನು ಬೆಂಗಳೂರಿಗೆ ಹೋಗ್ರಪ್ಪ ನೀವು. ಅಮ್ಮ ಬೆಂಗ್ಳೂರಿಗೆ ಹೋಗ್ಬೇಕೇನಮ್ಮ, ಇನ್ನು ಸ್ವಲ್ಪ ದಿನ ಇಲ್ಲೇ ಇದ್ದು ಏನಾರ ಒಂದು ಇಲ್ಲೇನೆ ಬಿಸ್ನೆಸ್ ಮಾಡೋಣ ಅಂತ ಇದ್ದೀನಿ. ಇಲ್ಲೇ ಏನಾರ ಒಂದು ಮಾಡ್ತೀನಿ ಕಣಮ್ಮ. ಬೇಡ, ಆದರೆ ನಿಮ್ಗಿನ ಮುಂದಾಗಿ ಮದುವೆ ಆದಾರೆಲ್ಲನ ಬೆಂಗ್ಳೂರಿಗೆ ಹೋದ್ರು. ಸುಮ್ಮನೆ ಬೆಂಗ್ಳೂರಿಗೆ ಹೋಗ್ರಪ್ಪ. ಹೋಗಿ ಅಲ್ಲಿ ದುಡ್ಡು ಕಟ್ತಿಬೋದು ನೋಡ್ರಿ. ಬಂಡವಾಳ ಹಾಕೋದು ಆಗಲ್ಲ. ಸುಮ್ಮನೆ ಹೋಗೋದು ಕಲ್ಕಳ್ರಿ. ಅಮ್ಮಣ್ಣು ಕೆಲ್ಸಕ್ಕೆ ಹೋಗುತ್ತೆ, ಹೆಂಗಾನ ಇಬ್ಬಳನು ಅಲ್ಲೇ ಕೆಲ್ಸಕ್ಕೆ ಹೋಗಿ ಏನೋ ಒಂದು ಮಾಡ್ರಿ ನೋಡು. ಎಲ್ಲ ಅಂತಾರೆ ಓದ್ದ ಏನು ಮಾಡಲಿಲ್ಲ ಅಂತೇಳಿ ಎಲ್ಲ ಬಾಯಿಗೆ ಬಂದಂಗೆ ಬೈತಾರೆ. ಸುಮ್ಮನೆ ಹೋಗಿ 20,000 ಆಗ್ಲೇಳು, ನೀವು ಸುಮ್ಮನೆ ಬಂಡವಾಳ ಹಾಕ್ತಂಗೆ ದುಡಿಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇದು 2 ತಿಂಗಳಾದಮೇಲೆ ನಮ್ಮ ಮದುವೆ ಆಗಿ 1 ತಿಂಗಳಾಗೈತೆ. 1 ತಿಂಗಳಾದಮೇಲೆ ನಮ್ಮ ಅಜ್ಜಿ ನಮ್ಮ ತಾತ ಅವರೆಲ್ಲನ ಅಲ್ಲೇ ಬೆಂಗಳೂರಿಗೆ ಹೋಗಲ್ವಿ, ಇನ್ನೂ ಇಲ್ಲೇ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಇವಾಗ ಎಲ್ಲ ನೋಡಿದ್ರೆ ನೋಡಿ ಹೆಂಗೆ ಅಂತಾರೆ, ಏನು ಮಾಡಲಿಲ್ಲ ಹಿಂಗೆ ಹಿಂಗೆ ಅಂತ ಹೇಳಿ ಎಲ್ಲರೂ ಅಂತಾರೆ ಅಂತ ಹೇಳಿ ನಮ್ಮ ಅಜ್ಜಿ ನಮ್ಮ ತಾತ ಹೇಳ್ತಾ ಇದ್ದಾರೆ. ಇವ್ರು ಹೆಂಗೆ ಅಂದರೆ ನಮ್ಮ ಅಜ್ಜಿ ನಮ್ಮ ತಾತ ಬಂಡವಾಳ ಹಾಕ್ತಂಗೆ ದುಡಿಬೇಕು, ನೀನು 10,000 ದುಡಿ ಬಂಡವಾಳ ಹಾಕ್ತಂಗೆ ದುಡಿಬೇಕು ಅಂತೇಳಿ. ಯಾಕಂದರೆ ಇವರು ತುಂಬ ಬಡತನ ನೀಸಿದ್ರು. ಬಡತನ ನೀಸಿರೋದ್ರಿಂದನ ಇವಾಗ ಯಾತ್ಕನಾಗಲಿ ಒಂದು 50,000 ಲಕ್ಷ 1 ಲಕ್ಷ ಬಂಡವಾಳ ಹಾಕೋಕ್ಕೆ ತುಂಬ ಹೆದರ್ಕೊಂತಾರೆ. ಯಾಕಂದರೆ ಮುಂಚೆಲ್ಲ ಬಡತನದಿಂದ ಬಂದಿರೋರಿಗೆ ಈಗ ಬಂಡವಾಳ ಹಾಕಿ ಮಾಡ್ಬೇಕಂದ್ರೆ ತುಂಬ ಹೆದರಿಕೆ. ಅದಕ್ಕೆ ನಮ್ಮ ಮನೆಯವ್ರು ಏನಾದರೂ ಬಿಸ್ನೆಸ್ ಮಾಡಬೇಕು, ಬೆಂಗಳೂರಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಇವರು ಇಲ್ಲ ಬೇಡ ಬೇಡ ನೀವು ಬೆಂಗಳೂರಿಗೆ ಹೋಗ್ಬೇಕು ಅಂತ ಪಟ್ಟಿಡ್ದು ಕೂತ್ಕೊಬಿಟ್ರು. ನನಗೂ ಇಷ್ಟ ಇಲ್ಲ ಬೆಂಗಳೂರಿಗೆ ಹೋಗೋದು, ನಮ್ಮ ಮನೆಯವ್ರಿಗೂ ಇಷ್ಟ ಇಲ್ಲ. ಇನ್ನು ನಾವು ಹೋಗ್ತೀವಿ ಅಂತ ಹೇಳಿ ನಮ್ಮ ಅಕ್ಕ ನಾವು ನಮ್ಮ ತವ್ರ ಮನೆಗೆ ಹೋಗ್ತೀವಿ ಅಂತ ಹೇಳಿ ನನಗೂ ಓಡಾಡೋಕ್ಕಾಗಲ್ಲ ಕಣತ್ತೆ. ಅವ್ರ ತವ್ರ ಮನೆಗಿಂತ ಕೆಲಸ ಅಲ್ಲಿಂದ ಹತ್ರ ಆಗುತ್ತೆ. ಅದಕ್ಕೆ ನಾನು ಇಲ್ಲಿಂದ ಓಡಾಡೋಕ್ಕಾಗಲ್ಲ, ನಮ್ಮ ತವ್ರ ಮನೆಯಿಂದ ಹತ್ರ ಆಗುತ್ತೆ ಅಂತೇಳಿ ನಮ್ಮ ಮಾವನ ಹೆಂಡತಿ ಹೋಗಿ ಅವ್ರ ತವ್ರ ಮನೆಗೆ ಐತಿ. ಬಿಡ ಮತ್ತೆ ಇಲ್ಲೇ ಏನಾರ ಒಂದು ಮಾಡ್ತೀನತ್ತ. ಬೇಡ ಪಾಪ ಸುಮ್ಕಿರು, ಬೇಡಪ್ಪ. ಬಂಡವಾಳ ಹಾಕಿ ಮಾಡೋದು ಬೊಲ್ ಕಷ್ಟ ಈ ಕಾಲದಾಗೆ. ಮತ್ತೆ ಇಲ್ಲೇ ಇದ್ರು ಇರ್ತಾರೆ. ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಇದೀವಿ ಅಮ್ಮ ಇರೋರಿಗೆ. ನನಗೆ ಇಲ್ಲಿಂದ ಓಡಾಡೋಕ್ಕೆ ದೂರ ಆಗುತ್ತೆ ಕೆಲಸಕ್ಕೆ. ನಾನು ಅದಕ್ಕೇ ಹೋಗಿ ಅಲ್ಲೇ ಇರ್ತೀನಿ. ಹೋಗತ್ಲಾಗೆ ನಮ್ಮೂರಿಂದನೇ ಓಡಾಡಿದ್ರೆ ಬೇಗ ಅಲ್ಲಿ ಟೈಮ್ ಸರಿಯಾಗಿ ಬೇರೆ ಹೋಗ್ಬೇಕು ಸ್ಕೂಲಿಗೆ. ಯಾಕಂದರೆ ಇವಾಗ ಅಲ್ಲೇ ಬೆಲ್ ಹೊಡೆದ್ಮೇಲೆ ಹೋಗೋ ಆಗಿಲ್ಲ. ಅದಕ್ಕೆ ಬೈತಾರೆ ಕಣತ್ತೆ. ನಾನು ನಮ್ಮ ತವ್ರ ಮನೆಗೆ ಹೋಗ್ತೀವಿ ಅಲ್ಲಿಗೆ. ಇವ್ರು ಇಲ್ಲೇ ಇರ್ತಾರೆ ಬಿಡು ನಿಮ್ಮನ್ನು ನೋಡ್ಕೊಂಡು. ಸರಿ ಅಮ್ಮ ನೀನು ಹೋಗು. ನಾವೆಲ್ಲ ಮಾಡ್ಕೊಂಡು ಉಣ್ತೀವಿ, ಕೈ ಕಾಲು ನಿಮ್ಗೈತಿ, ನಾವೆಲ್ಲ ಮಾಡ್ಕೊಂಡು ಉಣ್ತೀವಿ. ಹೋಗ್ರಿ, ನೀವು ಹೋಗ್ರಿ, ಇವರು ಹೋಗ್ಲಿ, ಇಬ್ಬರು ದುಡೀರಿ. ದುಡಿಯೋ ಕಾಲದಾಗೆ ದುಡ್ಕೋಬೇಕು ಕಣಮ್ಮ. ನಮ್ಮ ಅಕ್ಕಗೆ ಸ್ವಲ್ಪ ಹೊಟ್ಟೆ ಉರಿ. ಎಲ್ಲಿ ಎಲ್ಲನ ಮಗಳಿಗೆ ಕೊಡ್ತಾರೋ, ಎಲ್ಲ ನಮ್ಮ ಮೊಮ್ಮಗಳಿಗೆ ಕೊಡ್ತಾರೋ, ಎಲ್ಲ ದುಡ್ಡು ಕೇಳಿರೋದೆಲ್ಲನ ಇವರು ಅಂತ ಹೇಳಿ ನಮ್ಮ ಅಕ್ಕಗೆ ಸ್ವಲ್ಪ ಹೊಟ್ಟೆ ಉರಿ. ನೋಡಿರಿ ಸ್ವಲ್ಪ ಹಂಗೆ ಹೊಟ್ಟೆ ಉರಿ. ಅದಕ್ಕೆ ನಾಳೆನೇ ಇವರೇ ಇರಲಿ, ನಾವು ಹೋಗ್ತೀವಿ. ಯಾಕಂದರೆ ಕ್ಲರ್ಕ್ ಅಲ್ಲ ಈ ಅಮ್ಮ, ಅಲ್ಲೇ ಇಸ್ಕೊಳಗೆ ಕ್ಲರ್ಕ್ ಆಗೈತಿ. ಅದಕ್ಕೇ ಸ್ವಲ್ಪ ಗೌರ್ಮೆಂಟ್ ಕೆಲಸ, ಅದಕ್ಕೆ ಹೋಗ್ಬೇಕು ಅಂತ ಹೇಳಿ ಅನ್ಕೊಂಡೈತಿ. ಬಿಡಜ್ಜಿ, ಇಲ್ಲಿ ಏನಾನ ಒಂದು ಬಟ್ಟೆ ಗಿಟ್ಟೆ ಹೊಲಿಯೋದ ಏನಾನ ಮಾಡ್ತೀನಿ. ನನಗೂ ಬೆಂಗ್ಳೂರಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಸುಮ್ಮನೆ ಅತ್ಲಾಗ ಇನ್ನೇನು ಹೋಗಿ ಸುಮ್ಮನೆ ಅಲ್ಲಿ ಕೆಲಸಕ್ಕೆಲ್ಲ ಪರದಾಡಬೇಕು, ಆಗೋದಿಲ್ಲ. ಈ ಪ್ರತಿಯೊಂದು ಹೊಂದಿಸ್ಕೋಬೇಕು ಯಾರ ಅತ್ಲಾಗೆ. ಸುಮ್ಮನೆ ಹೋಗ್ರಮ್ಮ. ನಾವು ನಮ್ಮ ಮಗಳು ಹೆಂಗೋ ದುಡ್ದು ಹಾಕ್ತಾಳೆ, ನಮ್ಮ ಹುಡುಗನ್ನೇ ಸಾಕ್ತಾಳೆ ಅಂತ ನಾವು ಅಂದ್ಕೊಂಡಿದ್ರೆ ನೀನೇ ಮಕ್ಕಳೇ ಬಿಡ್ತೀಯ. ಹೋಗ್ಬೇಕು ಸುಮ್ಮ. ಇಲ್ಲೇನೋ ಕೆಲಸ ಇಲ್ಲ ನಮ್ಮ ಪಾಪಿಗೆ. ಸುಮ್ಮ ಬಂಡವಾಳ ಹಾಕ್ತಂಗೆ ದುಡಿ ಕಲ್ಕಳ್ರಿ. ನಮಗೆ ಒಟ್ಟು ಸಾಲ ಪಾಲ ಅಂದರೆ ಬೈ ಬದಂಗೆ ಆಗುತ್ತೆ. ಈಗ 30,000 ದುಡ್ಡು ಐತಿ, ತಗೊಂಡೋಗಿ ಅದೇನು ಸಾಮಾನ ತಗೊಳ್ರಿ. ಒಂದು 25,000 30,000 ಆದರೆ ಒಂದು 20-25,000 ಆದರೆ ಮಸ್ತ ಸಾಮಾನು ತಗೋಬೋದು. ಇನ್ನೊಂದು 5,000 ಖರ್ಚಿಗೆ ಕೇಳ್ರಿ. ಒಟ್ಟು ಮನೆಯದು ಅಡ್ವಾನ್ಸ್ ಅದು ಕೊಡ್ರಿ, ಬಾಡಿಗೆ ಕೊಡ್ರಿ. ಮನೆಯದ ಒಂದು 30,000 ಐತೆ, ತಗೊಂಡು ಹೋಗ್ರಿ. ಸುಮ್ಮನೆ ಹೋಗಿ ಬಂಡವಾಳ ಹಾಕ್ತಂಗೆ ದುಡ್ಕೊಂಬತ್ತು ಕಲ್ಕಳ್ರಿ. ಅಲ್ಲ ಯೋಸ್ ದಿನ ಆಯ್ತು ನೀವು ಇಡತ್ಗೆ ಹೋಗಿ ಎಲ್ಲ ಕೆಲಸ ಹುಡುಕೊಂಡು ಎಲ್ಲ ಏನೋ ಒಂದು ಕೆಲ್ಸಕ್ಕೆ ಹೋಗ್ಬೋದಾಯಿತು. ನೋಡು ಅವರು ಕರಿಯಪ್ಪನ ಮೊಮ್ಮಗ ಐತಲ್ಲ, ನಾಳೆ ನಿಮ್ದು ಆದ್ಮೇಲೆ ಆಗಿದ್ದು. ಅವ್ರು ನಾಳೆ ಬೆಂಗ್ಳೂರಿಗೆ ಹೋಗಿ ಇಬ್ಬರು ಗಂಡ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾರೆ, ಘನವಾದ ದುಡಿತಾರಂತಿ. ಮಸ್ತಾಗಿ ಸಂಬಳ ಕೊಡ್ತಾರಂತೆ, ಮಸ್ತಾಗಿ ಕೆಲಸ ಇರ್ತಾವಂತೆ. ಕೆಲಸ ಇರತ್ತಕ್ಕೆ ಹೋಗ್ಬೇಕು, ದುಡಿಬೇಕು, ದುಡ್ದು ಇಕ್ಕೋಬೇಕು. ನಮ್ಮಂಗಾದಾಗ ಏನು ಮಾಡೋಕ್ಕಾಗಲ್ಲ. ನೀವು ವಯಸ್ಸಿದ್ದ ದುಡ್ದು ಇಕ್ಕೊಂಡಿದ್ದೆ ನೋಡಿ, ಹೇಳಿರ್ತೀನಿ. ಸುಮ್ಮನೆ ಇಲ್ಲಿ ಯಾರು ಮಾಡ್ಕೊಂಡಿರ್ತಾರೆ ಇವ್ರು ಸಾಕ್ರಿ. ನಾನು ನನ್ನ ತವ್ರ ಮನೆಗೆ ನನ್ನ ಗಂಡನ ಕರ್ಕೊಂಡು ನನ್ನ ಮಕ್ಕಳು ಕರ್ಕೊಂಡು ನಾನು ಹೋಗ್ಬಿಡ್ತೀನಿ. ಸುಮ್ಮನೆ ಇವ್ರು ಸಾಕ್ರಿ ಮಾಡೋಕ್ಕಾಗಲ್ಲ, ಜೀತ ತಂದು ಸಾಕ್ರಿ. ಇವರು ಬೆಂಗ್ಳೂರಿಗೆ ಹೋಗ್ತಾರೆ. ಯಾಕೆ ನಾನು ಹೋಗೋದೇನೆ. ನಾನು ಅಮ್ಮ ಇಲ್ಲಿ ಏನೋ ಒಂದು ಕಂಪ್ಯೂಟರ್ ಸೆಂಟ್ರು ಏನೋ ಒಂದು ಮಾಡೋಣ ಅಂತ ಇದೀನಿ ಕಣಮ್ಮ. ಏನೋ ಒಂದು ಮಾಡಿದ್ಲಾಗೆ ನನಗೆ ಯಾಕೋ ಬೆಂಗಳೂರಾಗೆ ಬೇರೆ ಅಡ್ಜಸ್ಟ್ ಆಗೋಲ್ಲ. ಯಾವ ಕೆಲಸಗಳು ಅಡ್ಜಸ್ಟ್ ಆಗೋಲ್ಲ ಕಣಮ್ಮ. ನನಗೆ ಕೆಲಸ ಸೆಟ್ ಆದರೆ ಅಲ್ಲಿ ಕಂಪ್ನಿಗೆ ಏನೋ ಒಂದು ಎಡವಟ್ಟಾಗುತ್ತೆ. ಅಲ್ಲಿ ಕೆಲಸ ಚೆನ್ನಾಗಿಲ್ಲ, ಸಂಬಳ ಕಮ್ಮಿ, ಏನಾನ ಒಂದು ಎಡವಟ್ಟು ಆಗ್ತಾ ಇರ್ತವೆ. ಅದಕ್ಕೆ ಏನು ಮಾಡಬೇಕು ಅಂಬೋದು ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಊರಿಗೆ ನೆಮ್ಮದಿಗಿರೋಣ ಅಂತ ಇದೀನಿ ಕಣಮ್ಮ. ಬೇಡ ಕಣಪ್ಪ, ಸುಮ್ಮನೆ ಹೋಗಿ ಅಚ್ಚುಕಟ್ಟಾಗೆ ದುಡ್ಕೊಂಬತ್ತು ಕಲೀರಪ್ಪ. ಸುಮ್ಮನೆ ಅಚ್ಚುಕಟ್ಟ ದುಡ್ಕೊಂಡು ದುಡ್ಡಿಕ್ಕೆ ಬಂದು ನೋಡ್ಕೊಳ್ರಿ. ಇಲ್ಲಿ ಬೇಡವೇ ಬೇಡ, ಬೇಡ ಅಂದರೆ ಬೇಡ. ನಾವಂತೂ ಒಪ್ಪಲ್ಲ ಇಲ್ಲಿ ಏನು ಮಾಡೋಕ್ಕೂ. ಸುಮ್ಮನೆ ಹೋಗಿ ದುಡ್ಕೊಂಬತ್ತು ಕಲ್ಕೊಳ್ರಿ.
ಬಿಡ್ರಿ ಹೋಗೋಣ, ಇನ್ನೇನು ಮಾಡೋಕ್ಕಾಗುತ್ತೆ. ಬೇಡ ಅಂತ ಹೇಳ್ತಾ ಇದ್ದಾರೆ ಇಲ್ಲಿರೋದು. ಹೋಗಿ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನೀವು ಕೆಲ್ಸಕ್ಕೆ ಹೋಗಿ ಸ್ವಲ್ಪ ದುಡ್ಡು ಮಾಡ್ಕೊಂಬಕ್ಕಾಗುತ್ತೆ. ನೋಡಿ ಹೆಂಗಂತಾರೆ ಊರಾಗೆಲ್ಲ, ಅಯ್ಯೋ ಓದಿಸ್ತು ರಂಗಮ್ಮ ಅವ್ರ ಮಗನ್ನ, ಯಾತು ಮಾಡಲಿಲ್ಲ ಏನಿಲ್ಲ ಓದ್ದ ಅಂತ ಹೇಳಿ ಊರಾಗೆಲ್ಲ ನಮ್ಮನ್ನ ಹೆಂಗಂತಾರೆ ಗೊತ್ತೇ ಪಾಪ. ಅವ್ರಿಗೆ ಎದ್ದು ಗೊದ್ದಂಗೆ ನೀನು ಮಾಡ್ಕೊಂಡಿರ್ಬೇಕು ಎಲ್ಲನ. ಚೆನ್ನಾಗೆಲ್ಲನ ಮಾಡಬೇಕು. ಬದುಕ ಎಲ್ಲ ಬದುಕು ಮಾಡಿ ಕೆಲ್ಸಕ್ಕೆ ಕೊಟ್ಕೊಂಡು ಸುಮ್ಮನೆ ಮಕ್ಕ ಕೈಲೇ ಬಿಡಬಾರ್ದು. ನೀನು ಅಲ್ಲಿರಕ್ಕ ಅಲ್ಲಿ ಇಲ್ಲಿರಕ್ಕಾಗಲ್ಲ ಅಂದರೆ ಸುಮ್ಮನೆ ಒಂದೇ ತೆಗಿ ಮಾಡ್ಬೇಕು ಕಣಪ್ಪ. ಸುಮ್ಮನೆ ಅಲ್ಲೇ ಸಂಬಳ ಆಗಲ್ಲ ಇಲ್ಲಿ ಸಂಬಳ ಆಗಲ್ಲ ಅಂದರೆ ಆಗಲ್ಲ. 5,000 ಕೊಡ್ಲೇಳು. ಸುಮ್ಮನೆ ನಮ್ಮ ಅಜ್ಜಿ ನಮ್ಮ ತಾತಕ್ಕೆ ಊರೆಲ್ಲನ ನೋಡು ಓದಿಸಿರು ಏನು ಮಾಡಲಿಲ್ಲ ಅಂತ. ಇವ್ನು ಶ್ರೀಕಂಠ ಬೇರೆ ಇವನು ವಿರೋಧಿ ಹಂಗಂತ ಹೇಳಿ ನಿನ್ನ ಕೈಲಿ ಏನು ಮಾಡೋಕ್ಕಾಗಲಿಲ್ಲ ಕಣೋ. ನಾನೆಲ್ಲ ಮಾಡಿದ್ದೀನಿ, ನಾನು ಮನೆ ಕಟ್ಟಿದ್ದೀನಿ, ಕಾರ್ ತಗೊಂಡಿನಿ, ಗಾಡಿ ತಗೊಂಡಿನಿ, ನಾನೆಲ್ಲ ಮಾಡಿದ್ದೀನಿ, ನಿನ್ನ ಕೈಲಿ ಏನು ಆಗಲಿಲ್ಲ ಅಂತ ಇವನು ಬೇರೆನೇ ಅಂದವನ. ಅದಕ್ಕೇನೆ ಇವನಿಗೆ ಬೇರೆನೇ ಆಗ್ತಾನೆ ಇಲ್ಲ. ಅದಕ್ಕೆ ಅತ್ತ ನಮ್ಮ ಅಯ್ಯಪ್ಪಗೂ ಸುಮ್ಮನೆ ಯಾಕೆ ತೊಂದರೆ ಅಂತೇಳಿ ನಮ್ಮ ಅಜ್ಜಿ ನಮ್ಮ ತಾತ ಬೆಂಗ್ಳೂರಿಗೆ ಹೋಗ್ರಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಹೋಗಿಬ್ರಳು ದುಡಿದ್ರೆ ನಾನು ಮಾಡ್ಬೋದು, ನಮ್ಮ ಮಕ್ಕಳು ನಾಲ್ಕರಂತೆ ಚೆನ್ನಾಗಿರ್ತಾರಲ್ಲ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ನಾವು ಹೋಗೋದಕ್ಕೇ ನಮ್ಮ ಅಕ್ಕಯ್ಯ ಬಿಡು ನೋಡ್ಕೊಂಡು ಇಲ್ಲೇ ಇರ್ತಾಳೆ ಇವಳು ಅಂತ ಅಂದ್ಕೊಂಡಿತ್ತು. ಇವಕ್ಕ ಏನು ಮಾಡ್ತು, ಇನ್ನು ಇವರೆಲ್ಲ ಹೋಗ್ಬಿಟ್ರೆ ನಾನೆಲ್ಲ ಇವ್ರು ಸಾಕ್ರಿ ಮಾಡ್ಕೊಂಡು ಇಲ್ಲಿ ಇರಬೇಕು ಅಂತ ಹೇಳಿ ಸುಮ್ಮನೆ ಅಲ್ಲಿ ತವ್ರ ಮನೆಯಿಂದ ಓಡಾಡೋಣ ಕೆಲಸಕ್ಕೆ ಅಂತ ಹೇಳಿ ಅಲ್ಲಿಗೆ ಹೋಗ್ಬಿಡ್ತು. ಅವ್ರ ಪಕ್ಕ ಒಂದು ಹಳ್ಳಿ ಹೈಸ್ಕೂಲಾಗೆ ಈ ಅಮ್ಮನ ಕೆಲಸ. ಅದಕ್ಕೇನೆ ಅಲ್ಲಿಗೆ ಹೋಗಿ ಸೇರ್ಕೆ ಬಿಡ್ತು ಸುಮ್ಮನೆ. ಅವ್ರ ತವ್ರ ಮನೆಗೆ ನಾವು ಹೋಗ್ತಿದ್ದಂಗೆ ಆ ಅಮ್ಮನೂ ಹೋಗ್ಬಿಡ್ತು. ಇಬ್ಬರು ಗಂಡು ಮಕ್ಳನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ಬಿಡ್ತು. ನಮ್ಮ ಅಮ್ಮ ಇಲ್ಲೇ ಹೊಲ ಮಾಡ್ಕೊಂಡು, ಇಲ್ಲೇ ನಮ್ದೊಂದು ಸ್ವಲ್ಪ ಹೊಲ ಐತೆ, ಅದೇ ಜಮೀನು ಮಾಡ್ಕೊಂಡು ಇಲ್ಲೇ ಇರುತ್ತೆ. ನಮ್ಮ ಅಜ್ಜಿ ನಮ್ಮ ತಾತಂತಾಗೆ ಇಲ್ಲೇ ಐತೆ. ನಾವು ಬೆಂಗ್ಳೂರಿಗೆ ಹೋದ್ವಿ. ಈ ಅಕ್ಕನೂ ಇಬ್ಬರು ಮಕ್ಳನ್ನ ಕರ್ಕೊಂಡು ಅವ್ರ ತವ್ರ ಮನೆಗೆ ಹೋಗ್ಬಿಡ್ತು. ನಾವು ಇನ್ನು ಬೆಂಗ್ಳೂರಿಗೆ ನಾಳೆಗೆ ಹೋಗ್ತೀವಿ. ಬೆಂಗ್ಳೂರು ನಾಳೆಗೆ ಹೋಗಿ ಬಾಡಿಗೆ ಮನೆ ನೋಡಿ, ಅಲ್ಲಿ ಒಬ್ಬರು ನಮ್ಮ ರಿಲೇಷನ್ ಮನೆ ಐತೆ. ಇವ್ರ ಅಮ್ಮ ಇದ್ದಾರಲ್ಲ, ಇವರು ಚಿಕ್ಕಮ್ಮನ ಮಗ ಒಬ್ಬರು ಅಲ್ಲೇ ಇದ್ದಾರೆ, ಇವ್ರ ಅಣ್ಣ ಒಬ್ಬರು ಯಾರನ. ಅದಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಬಾಡಿಗೆ ಮನೆ ನೋಡಿ ಅಲ್ಲೇ ಮಾಡೋಣ ಅಂತೇಳಿ ಇವ್ರದ್ದು ಎಲೆಕ್ಟ್ರಾನಿಸಿಟಿ ಇವ್ರದ್ದು ಕೆಲಸ. ಇವ್ರು ಓದಿರೋದು ಅಲ್ಲೇ ಎಲ್ಲ ಎಲೆಕ್ಟ್ರಾನಿಸಿಟಿ ಕಡೆಗೇ ಇವ್ರದ್ದು ಕೆಲಸ ಸಿಗೋದು. ಅದಕ್ಕೇ ಅಲ್ಲಿಗೆ ಹೋಗ್ಬಿಟ್ಟು ನಾವು ಎಲೆಕ್ಟ್ರಾನಿಸಿಟಿ ಕಡೆಗೆ ಹೋದ್ವಿ. ಅಲ್ಲೇ ಹೋಗಿ ಬಾಡಿಗೆ ಮನೆ ಮಾಡ್ತೀವಿ ಎಲೆಕ್ಟ್ರಾನಿಸಿಟಿ ಕಡೆಗೆ ಹೋಗಿ. ನನಗೂ ಇಷ್ಟ ಇಲ್ಲ, ಇವ್ರಿಗೂ ಇಷ್ಟ ಇಲ್ಲ ಬೆಂಗ್ಳೂರಿಗೆ ಹೋಗೋದಕ್ಕೆ. ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ, ಹಳ್ಳಿ ಜೀವನನೇ ಇಷ್ಟ ನನಗಂತೂ. ಅದಕ್ಕೆ ನಮ್ಮ ಅಜ್ಜಿ ನಮ್ಮ ತಾತ ಒತ್ತಾಯಕ್ಕೋಸ್ಕರನ ಬೆಂಗ್ಳೂರಿಗೆ ಹೋಗ್ಬೇಕಂತ ನಿರ್ಧಾರ ಮಾಡಿದ್ದೀವಿ. ಬೆಂಗ್ಳೂರಿಗೆ ಹೋಗ್ತೀವಿ. ಹೋಗ್ಬಿಟ್ಟು ಏನೇನಾಗುತ್ತೆ ಹೆಂಗಾಗುತ್ತೆ ಅಂತ ಹೇಳಿ ನೋಡ್ತಾ ಇರ್ರಿ. ಇವ್ರಿಗೂ ಬೇಜಾರು. ಯಾಕಂದರೆ ಬೇಜಾನ್ ಕೆಲಸ ಹುಡುಕಿ ಯಾವುದಾದ್ರೂ ಕಂಪ್ನಿಗಳಿಗೆ ಹೋದ್ರೆ ಯಾಕೋ ಕೆಲಸನೇ ಸೆಟ್ ಆಗ್ತಿರ್ಲಿಲ್ಲ. ನಮ್ಮ ಮನೆಯವ್ರಿಗೆ ಕೆಲಸನೇ ಯಾವುದೂ ಸೆಟ್ ಆಗ್ತಾನೆ ಇರಲಿಲ್ಲ. ಮದುವೆಗಿನ ಮುಂಚೆ ಗಿರ್ಜಣ್ಣ ಅಂತ ಇದೆ, ಅವನು ಇವಾಗ 1 ಲಕ್ಷ ದುಡ್ಡು ಇಸ್ಕೊಂಡು 1,20,000 ದುಡ್ಡು ಇಸ್ಕೊಂಡಿದ್ದಾನೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಗಿರ್ಜಣ್ಣ. ಇವಾಗ ಅದನ್ನು ಕಟ್ಟವೆ. ಅವನು ಇವತ್ತು ನಾಳೆ ಇವತ್ತು ಆಗುತ್ತೆ ಕೆಲಸ ಆಗುತ್ತೆ ಅಂತ ಅವ್ನು ಹಿಂಗೆ ಹೇಳ್ತಾ ಇದ್ದಾನೆ. ಇವ್ರಿಗೂ ಬೆಂಗಳೂರಾಗೂ ಕೆಲಸಕ್ಕೆ ಅಲ್ದು ಇವ್ರಿಗೂ ಸುಸ್ತಾಗ್ಬಿಟ್ಟೈತೆ. ಅದಕ್ಕೆ ಬೆಂಗಳೂರಿಗೆ ಹೋಗೋದೇ ಬೇಡ ಅಂತ ಇವ್ರು ಹೇಳ್ತಾವ್ರೆ. ಅದು ಕೆಲಸ ಸಿಗುತ್ತೆ ಅಂತ ಇಲ್ಲಿದ್ದೇನ ಮಾಡ್ಕೊಂಬನ ಅಂತ ಇವ್ರು ಯೋಚನೆ ಮಾಡ್ತಾ ಇದ್ದಾರೆ. ಕೆಲಸಕ್ಕೆ ಬೇರೆ 1,20,000 ದುಡ್ಡು ಇಸ್ಕೊಂಡಿದ್ದಾನೆ ಗಿರ್ಜಣ್ಣ ಅಂಬನು ನನ್ನ ಗಂಡಂತಾಗೆ. ಏನು ಮಾಡೋದು, ಹಿಂಗೆಲ್ಲ ಆಯಿತು ನಮ್ಮ ಜೀವನ. ಇನ್ನೂ ಬೆಂಗಳೂರಿಗೆ ಹೋದ್ಮೇಲೆ ಇನ್ನೂ ಏನೇನಾಗುತ್ತೆ, ಯಾವ್ಯಾವ ರೀತಿ ಆಗುತ್ತೆ, ಮುಂದೆ ನಮ್ಮ ಜೀವನ ಯಾವ ರೀತಿ ಬದಲಾಗುತ್ತೆ, ಯಾವ ರೀತಿ ನಾವು ಎಲ್ಲರಂಗೆ ಚೆನ್ನಾಗಿ ಆಗ್ತೀವಿ ಅಂತ ಹೇಳಿ ನೋಡ್ತಾ ಇರ್ರಿ. ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.